दुनिया के लिए आपदाओं का दशक बन रहा है। दुनिया की बहुत बड़ी आबादी फिर से गरीबी के दलदल में चली जाए। ಕಳೆದ ಕೆಲವು ವರ್ಷಗಳಿಂದ ಜಗತ್ತನ್ನ ಕಾಡ್ತಾ ಇರೋ ಸರಣಿ ಬಿಕ್ಕಟ್ಟುಗಳಿಂದ ಪಾಠ ಕಲಿಯದೇ ಇದ್ರೆ ವಿಶ್ವದಾದ್ಯಂತ ಮತ್ತೆ ಭೀಕರ ಬಡತನ ತಲೆದೋರೋ ಸಾಧ್ಯತೆ ಇದೆ ಅಂತ ಪ್ರಧಾನಿ ಮೋದಿಯವರು ಎಚ್ಚರಿಸಿದ್ದಾರೆ. ಕಳೆದ ಒಂದು ದಶಕವನ್ನ ಡಿಸಾಸ್ಟರ್ ಡಿಕೇಡ್ ಅಂತ ಬಣ್ಣಿಸಿ ಜಾಗತಿಕ ಆರ್ಥಿಕತೆಗೆ ಎದುರಾಗಿರೋ ಸವಾಲುಗಳ ಬಗ್ಗೆ ಕೂಡ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಕೋವಿಡ್ ಮಹಾಮಾರಿ, ವಿವಿಧ ದೇಶಗಳಲ್ಲಿ ಮುಂದುವರಿದ ಭೂ ರಾಜಕೀಯ ಯುದ್ಧ, ಇಂಧನ ಹಾಗೂ ಆಹಾರ ಬಿಕ್ಕಟ್ಟು ಜಾಗತಿಕ ಆರ್ಥಿಕತೆಯನ್ನು ಗಂಭೀರವಾಗಿ ಹೊಡೆದಿವೆ ಅಂತ ಹೇಳಿದ್ದಾರೆ. ಯುದ್ಧ ಮತ್ತು ರಾಜತಾಂತ್ರಿಕ ಉದ್ವಿಗ್ನತೆಗಳಿಂದ ತೈಲ ಹಾಗೂ ಆಹಾರ ಧಾನ್ಯಗಳ ಬೆಲೆ ಏರಿಕೆಯಾಗಿದ್ದು ಹಣದುಬ್ಬರ ಅಪಾಯಕಾರಿ ಮಟ್ಟ ತಲುಪಿದೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಬಡತನ ನಿರ್ಮೂಲನೆಗಾಗಿ ಸಾಧಿಸಿರೋ ಪ್ರಗತಿ, ಸೂಕ್ತ ನೀತಿಗಳು, ಬಲಿಷ್ಠ ಆಡಳಿತ ಇಲ್ಲದೇ ಇದ್ರೆ ಹಿಂದುಳಿಯೋ ಸಾಧ್ಯತೆ ಇದೆ. ಜಗತ್ತು ಮತ್ತೆ ಬಡತನದ ಕೂಪಕ್ಕೆ ತಳ್ಳಲ್ಪಡಬಹುದು ಅಂತ ಮೋದಿ ಎಚ್ಚರಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟುಗಳ ಮಧ್ಯೆ ಕೂಡ ಭಾರತ ಕೋವಿಡ್ ಆಘಾತದಿಂದ ಶೀಘ್ರವಾಗಿ ಚೇತರಿಸಿಕೊಂಡು ಇನ್ನಷ್ಟು ಬಲಿಷ್ಠವಾಗಿ ಹೊರಹೊಮ್ಮಿದೆ ಅನ್ನೋದನ್ನು ಹೇಳಿದರು. ಸಮಯೋಚಿತ ಆರ್ಥಿಕ ಸುಧಾರಣೆಗಳು, ಪರಿಣಾಮಕಾರಿ ನೀತಿಗಳಿಂದ ಇದು ಸಾಧ್ಯ ಅಂತ ತಿಳಿಸಿದರು. ಹಾಗೆ ಭವಿಷ್ಯದ ಆರ್ಥಿಕ ಆಘಾತಗಳನ್ನು ಫೇಸ್ ಮಾಡೋದಕ್ಕೆ ಆತ್ಮನಿರ್ಭರತೆ, ನಾವೀನ್ಯತೆ, ಕೌಶಲಾಭಿವೃದ್ಧಿ ಹಾಗೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯತ್ತ ದೇಶಗಳು ಗಮನ ಹರಿಸಬೇಕು ಅಂತಾನೂ ಕರೆ ಕೊಟ್ಟಿದ್ದಾರೆ. ಜಾಗತಿಕ ಪೂರೈಕೆ ಸರಪಳಿ, ಇಂಧನ ಭದ್ರತೆ, ಆಹಾರ ಭದ್ರತೆ ವಿಷಯಗಳಲ್ಲಿ ರಾಷ್ಟ್ರಗಳು ಪರಸ್ಪರ ಸಹಕರಿಸಬೇಕು ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಜಾಗತಿಕ ಆರ್ಥಿಕ ಮಂದಗತಿ ಹಾಗೆ ತೈಲ ಬೆಲೆಗಳ ಏರಿಳಿತದ ಮಧ್ಯೆ ಪ್ರಧಾನಿ ಮೋದಿ ಕೊಟ್ಟಿರೋ ಈ ಎಚ್ಚರಿಕೆ ವಿಶ್ವ ನಾಯಕರ ಗಮನ ಸೆಳೆದಿದೆ. तो पूरी मानवता को उसका फायदा होता है, लेकिन आज मानवता के सामने अनेक बड़ी चुनौतियां भी है. आज की दुनिया किस तरह नई नई चुनौतियों से जूझ रही है. पहले कोरोना आया, फिर युद्ध होने शुरू हो गए और अब आज की एनर्जी क्राइसिस है. ये दशक दुनिया के लिए आपदाओं का दशक बन रहा है. हम सभी देख रहे हैं, अगर ये स्थितियां तेजी से नहीं बदली गई तो बीते अनेक दशकों की उपलब्धियों पर पानी फिर जाएगा. दुनिया की बहुत बड़ी आबादी फिर से गरीबी के दलदल में चली जाएगी. साथियों, ऐसी वैश्विक परिस्थितियों में आज दुनिया रेजिलिएंट सप्लाई चेन की बात कर रही है और तब भारत और नीदरलैंड मिलकर एक ट्रस्टेड, ट्रांसपेरेंट और फ्यूचर रेडी सप्लाई चेन बनाने में जुटे हैं. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.